ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಸಿಎಂ ಕುರ್ಚಿ ಅಲುಗಾಡ್ತಾನೆ ಇಲ್ಲ, ಅಧಿಕಾರ ಹಂಚಿಕೆಯ ಒಪ್ಪಂದವೇ ಆಗಿಲ್ಲ. ಆದರೆ PR ಸ್ಟ್ರಾಟಜಿ, PR ಸ್ಟಂಟನ್ನು ಇಟ್ಟುಕೊಂಡು ಡಿ ಕೆ ಶಿವಕುಮಾರ್ ಅವರು ಮಾಡಿಕೊಂಡಂತಹ ಎಡವಟ್ಟು ಅವರಿಗೆ ಅಹಿಂದ ವಿರೋಧವನ್ನು ಕಟ್ಟಿಕೊಳ್ಳುವಂತೆ ಮಾಡಿದೆ. ಆ ಅಹಿಂದ ಬಲದಿಂದಲೇ ಗ್ರಾಮಾಂತರದಲ್ಲಿ ಸಂಸದರಾಗ್ತಿದ್ರು. ನಾಳೆ ಅವರಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ತಾರೆ. ಯಾಕಂದರೆ ಈ ಹಿಂದಿನ ಹಲವು ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ, ಬೇರೆ ಯಾವ ಪಕ್ಷಕ್ಕಲ್ಲ, ಕಾಂಗ್ರೆಸ್ಗೆನೆ ಅಹಿಂದ ನಾಯಕರಿಲ್ಲದೆ ಹೋದರೆ ಏನೇನಾಗುತ್ತೆ. ಇದೇ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಗುರು ಸಾರೆಕೊಪ್ಪ ಬಂಗಾರಪ್ಪ ಅವರು ಕಾಂಗ್ರೆಸ್ ಬಿಟ್ಟು ಹೋದಾಗ ಇದೇ ದೈತ್ಯ ನಾಯಕರಿದ್ದರೂ ಕೂಡ 32 ಸ್ಥಾನ ಗೆಲ್ಲೋಕ್ಕಾಗಲಿಲ್ಲ. ಅಂಥದ್ದೇ ಸ್ಥಿತಿ ನಿರ್ಮಾಣ ಆಗತ್ತಾ? ಏನೆಲ್ಲ ಸುದ್ದಿಗಳಿದ್ದಾವೆ ಒಂದೊಂದಾಗಿ ನೋಡೋಣ. ಮೊದಲನೇ ಸುದ್ದಿ, ಸಿಎಂ ಸಿದ್ದರಾಮಯ್ಯ ಎಲ್ಲೇ ಹೋದರೂ ನಾಯಕತ್ವ ಬದಲಾವಣೆ ವಿಚಾರ ಪ್ರಸ್ತಾಪವಾಗ್ತಲೇ ಇತ್ತು. ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲೂ ಪ್ರತಿಧ್ವನಿಸಿದೆ ಆ ಚರ್ಚೆ. ಈ ಸಲವಂತೂ ತಾಳ್ಮೆ ಕಳೆದುಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅವರು ವಿಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆಲ್ಲ ಕೌಂಟರ್ ಕೊಟ್ಟಿದ್ದಾರೆ. ಅದು ಕೂಡ ಖಡಕ್ ಆಗಿ, ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಎದುರಲ್ಲೇ ನಾನೇ ಸಿಎಂ ಅಂತ ಗುಟುರು ಹಾಕಿದ್ದಾರೆ. ಶಾಸಕ ರಂಗನಾಥ್ ಅನುದಾನ ವಿಚಾರವಾಗಿ ಮಾತನಾಡುವ ವೇಳೆ ಅಶೋಕ್ ಮಧ್ಯಪ್ರವೇಶಿಸಿದ್ರು. ಆಗ ಸಿಟ್ಟಾದ ಸಿದ್ದರಾಮಯ್ಯ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅಂತ ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. 140 ಶಾಸಕರು ನಮ್ಮೊಂದಿಗಿದ್ದಾರೆ. ವಿರೋಧ ಪಕ್ಷದವರು ಇದರಲ್ಲಿ ಹುಳಿ ಹಿಂಡಬೇಡಿ, ಅಂತಹ ಅಗತ್ಯ ಇಲ್ಲ. 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಆಡಳಿತಕ್ಕೆ ಬರುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಮಾತು ಅಂತಿಮವಾಗಿರುತ್ತದೆ. ಹೈಕಮಾಂಡ್ ಹೇಳುವವರೆಗೂ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಅವರು ಗರ್ಜಿಸಿರುವಂಥದ್ದು. ನೋ ಡೌಟ್, ಹೈಕಮಾಂಡ್ ಹೇಳುವ ತನಕ ಅಂತ ಒಬ್ಬ ನಾಯಕ ಮಾತಾಡ್ತಿದ್ರೆ ಜನವರಿ 6ನೇ ತಾರೀಕು, ಜನವರಿ 7ನೇ ತಾರೀಕು, ಜನವರಿ 8ನೇ ತಾರೀಕು, 14, 15, 18, 23 ಜನವರಿ ಕ್ರಾಂತಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಡಿಸೆಂಬರ್ ತನಕ ಕ್ರಾಂತಿಗಳನ್ನು 12 ಕ್ರಾಂತಿಗಳನ್ನು ಮಾಡ್ತಿರುವಂತಹ ಟೀಮ್ ಮತ್ತೊಂದು ಕಡೆ. ಇದರ ಮಧ್ಯೆ ರಾಹುಲ್ ಗಾಂಧಿ ಯಾವ ನಿರ್ಧಾರ ತಗೋತಾರೆ ಅದೇ ನಿರ್ಧಾರ ಅಂತಿಮ ಆಗತ್ತೆ. ಗೆಹ್ಲೋಟ್ ಅವರು ಒಪ್ತಿಲ್ಲ, ಖರ್ಗೆ ಅವರು ಒಪ್ತಿಲ್ಲ, ಸೋನಿಯಾ ಗಾಂಧಿ ಒಪ್ತಿಲ್ಲ, ಪ್ರಿಯಾಂಕಾ ಗಾಂಧಿ ಒಪ್ತಿಲ್ಲ. ಒಬ್ಬ ಸುರ್ಜೇವಾಲಾ ಸುರ್ಸುರು ಬತ್ತಿ ಹಚ್ಕೊಂಡು ಓಡಾಡ್ತಿದ್ದಾರೆ. ಅದು ವರ್ಕೌಟ್ ಆಗೋದಿಲ್ಲ ಅನ್ನುವಂತಹ ವಾಸ್ತವವನ್ನು ಅರಿತುಕೊಂಡ ಮೇಲೆ ಸಿದ್ದರಾಮಯ್ಯ ಅವರು ವಿಧಾನಸಭೆಯ ಒಳಗಡೆನೆ ಸ್ಪಷ್ಟವಾಗಿ ಮೆಸೇಜ್ ಕೊಟ್ಟಿದ್ದಾರೆ, ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ. ಒಂದು ವೇಳೆ ಅದೂ ಸಾಧ್ಯವಾಗಲಿಲ್ಲ ಅಂದರೆ ದಲಿತರನ್ನು ಆ ಜಾಗಕ್ಕೆ ತಂದು ಪ್ರತಿಷ್ಠಾಪಿಸುತ್ತಾರೆ. ಅದು ಸಿದ್ದರಾಮಯ್ಯ ಬಣದ ಲೆಕ್ಕಾಚಾರ ಅನ್ನುವಂತಹ ಚರ್ಚೆಗಳು ನಡೀತಿರುವಂಥದ್ದು. ಚಳಿಗಾಲದ ಅಧಿವೇಶನ ಪೂರ್ಣಗೊಂಡ ಬಳಿಕ ಹೈಕಮಾಂಡ್ ಮಹತ್ವದ ಸಭೆ ನಡೆಸುವ ಸಾಧ್ಯತೆ ಇದೆ. ಡಿಸೆಂಬರ್ 21 ಅಥವಾ 22 ಈ 2 ದಿನಗಳಲ್ಲಿ ಒಂದು ದಿನಾಂಕ ಮಹತ್ವದ ಸಭೆಗೆ ನಿಗದಿಯಾಗಿದೆ ಎನ್ನುವಂತಹ ಚರ್ಚೆ ನಡೀತಿರುವಂಥದ್ದು. 2023ರಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದಕ್ಕೆ ಹೈಕಮಾಂಡ್ ಸಾಕ್ಷಿಯಾಗಿದೆಯೋ ಇಲ್ವೋ, ಪಕ್ಷವಲ್ಲ ಸಾಕ್ಷಿಯಾಗಿರುವಂಥದ್ದು. ಹೀಗಾಗಿ ಹೈಕಮಾಂಡ್ ವರಿಷ್ಠರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಮುಖಾಮುಖಿ ಕೂರಿಸಿಕೊಂಡು ಮಾತುಕತೆ ನಡೆಸಲಿದ್ದಾರಂತೆ. ಓಟ್ ಚೋರಿ ರ್ಯಾಲಿ ಬಳಿಕ ಹೈಕಮಾಂಡ್ ಭೋಜನಕೂಟ ಆಯೋಜಿಸಿತ್ತು. ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ನಾಯಕರನ್ನ ಭೇಟಿ ಮಾಡಿದ್ರು. ಈ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಆದರೆ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮದಲ್ಲಿ, ಔತಣಕೂಟದಲ್ಲಿ ಗೈರಾಗಿದ್ದು ಎಲ್ಲರ ಹುಬ್ಬೇರುವಂತೆ ಮಾಡಿತ್ತು. ಇದು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿದ್ದುಗೆ ಅಸಮಾಧಾನ ಇದೆ ಅಥವಾ ಖಡಕ್ ಮೆಸೇಜ್ ಅನ್ನು ಕೊಟ್ಟು ಡೆಲ್ಲಿಯಿಂದ ಬಂದಿದ್ದಾರೆ. ಅಲ್ಲೇ ನಿಂತ್ಕೊಂಡು ಸರ್ ಪ್ಲೀಸ್ ಅಂತ ಗೋಗರಿಲಿಲ್ಲ. ಅದು ಸಿದ್ದರಾಮಯ್ಯ ಅಹಿಂದ ನಾಯಕ. ಈ ಎಲ್ಲ ಸಂಗತಿಗಳು ಏನಾಗ್ತಿದೆ ಅನ್ನೋ ಅನುಮಾನವನ್ನು ಮೂಡಿಸ್ತಾ ಇದೆ. ಒಟ್ಟಿನಲ್ಲಿ ಹೈಕಮಾಂಡ್ ಡಿಸೆಂಬರ್ನಲ್ಲಿಯೇ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ಯಾಕೆ ಅಂದರೆ 2026-27ರ ಬಜೆಟ್ಗೆ ಕನಿಷ್ಠ 1 ತಿಂಗಳಾದರೂ ತಯಾರಿ ನಡೆಸಬೇಕಾಗುತ್ತೆ. ನಿರ್ಧಾರ ಕೈಗೊಳ್ಳುವಲ್ಲಿ ವಿಫಲವಾದರೆ ಸಿದ್ದರಾಮಯ್ಯ ಅವರೇ ಮುಂದಿನ ಬಜೆಟ್ ಕೂಡ ಮಂಡಿಸಬೇಕಾಗತ್ತೆ. ಆರಂಭದಲ್ಲೂ ಹೇಳಿದೆ ನಿಮಗೆ, ಬಜೆಟ್ ಮುಗಿಯುತ್ತೋ ಅಥವಾ 28ರ ತನಕ ಆಗುತ್ತೋ ಗೊತ್ತಿಲ್ಲ. ಆದರೆ ಇಲ್ಲಿ ದಿನಾಂಕಗಳನ್ನು ಇಟ್ಟುಕೊಂಡು ಭವಿಷ್ಯಗಳನ್ನು ಹೇಳ್ತಿರುವಂಥದ್ದು ಬಣ ಮತ್ತೊಂದಾಗಿದ್ರೆ ಸಿದ್ದರಾಮಯ್ಯ ಅವರು ಕೇವಲ ಎಕ್ಕ ಬಿಡ್ತಿದ್ದಾರಷ್ಟೆ. ನೋಡಿ, ನಾನು ಹೀಗೆ, ನನ್ನ ಜೊತೆ ಶಾಸಕರ ಬೆಂಬಲ ಇದೆ. ಜನ ಇಲ್ಲಿ ಸಿದ್ದರಾಮಯ್ಯ ಬೇಡ ಅಂತಿಲ್ಲ. ಕೆಲ ಕಾರ್ಯಕರ್ತರು, ಕೆಲ ಪ್ರಾಂತ್ಯದ ಅಭಿಮಾನಿಗಳು ಅಷ್ಟೇ ಸಿದ್ದರಾಮಯ್ಯ ಅವರು ಬೇಡ ಅಂತ ಅವರು ಏನು ಹೇಳ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಆದರೆ ಅವಕಾಶ ಅನ್ನುವಂಥದ್ದು
ಒಂದು ಶಾಸಕಾಂಗ ಪಕ್ಷದ ವ್ಯವಸ್ಥೆಯ ಒಳಗಡೆ ಸಂವಿಧಾನದ ಅಡಿಯಲ್ಲಿ ಶಾಸಕರ ನಂಬರ್ನನ್ನು ಆಧಾರದ ಮೇಲೆ ಆಯ್ಕೆ ಆಗಬೇಕೇ ವಿನಃ ಕೆಲವರು ಇಷ್ಟಪಟ್ಟರು ಕೆಲವರು ಇಷ್ಟಪಡಲಿಲ್ಲ ಅನ್ನೋ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿದ್ರೆ ಶಾಸಕಾಂಗ ಪಕ್ಷದ ನಾಯಕನನ್ನು ಆ ಪಕ್ಷದ ಸ್ಥಿತಿ ಎಲ್ಲಿಗೆ ಬಂದು ನಿಲ್ಲಬಹುದು, ಇದು ಮುಖ್ಯ ಆಗತ್ತೆ. ವಿಶೇಷ ಅಂದರೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ 17-18 ಶಾಸಕರು ಇಲ್ಲಿಂದ ಹೋಗಿ BJP ಸರ್ಕಾರವನ್ನು ಮಾಡುವ ಸಂದರ್ಭದಲ್ಲಿ ಯಾರೆಲ್ಲ ಕಾರಣೀಭೂತರಾಗಿದ್ದರು ಅಂಥದ್ದೇ ರಿಪೀಟ್ ಆಗಬಾರ್ದು. ಒಂದು ಹಿಡಿತದಲ್ಲಿ ಪಕ್ಷದ ಚೌಕಟ್ಟು ಶಾಸಕರ ದಂಡು ಇರಬೇಕು ಅನ್ನೋದಾದರೆ ಇಂತಹ ಕೆಲಸಗಳಾಗಬೇಕು. ಇಲ್ಲಾಂದರೆ ಅವ್ರು ಹೇಳಿದ್ರು ಇವ್ರು ಮಾಡಿದ್ರು, ನಾವು ಇಷ್ಟೆಲ್ಲ ಇದ್ದೀವಿ ಅಷ್ಟೆಲ್ಲ ಇದ್ದೀವಿ, PR ಸ್ಟಂಟ್ ಮಾಡ್ಕೊಂಡಿದ್ದೀವಿ, ನ್ಯಾಷನಲ್ ಮೀಡಿಯಾದಲ್ಲೂ ನಮ್ಮ ಬಗ್ಗೆನೇ ಮಾತಾಡ್ತಿದ್ದಾರೆ, ಅದಲ್ಲ. ಶಾಸಕರ ನಂಬರ್ ಮುಖ್ಯ. ಯಡಿಯೂರಪ್ಪ ಅವರನ್ನು ಇಳಿಸಿದ್ದಕ್ಕೆ 66ಕ್ಕೆ ತಂದಿದ್ದು ಯಾಕೋ ಅದೇ ರೀತಿ ಈ ಹಿಂದಿನ ಚರಿತ್ರೆ ಯಾವುದೂ ಬೇಕಿಲ್ಲ. ದೇವರಾಜ ಅರಸು ಕೋಪ ಮಾಡ್ಕೊಂಡ್ಮೇಲೆ ಹಿಂದುಳಿದ ವರ್ಗದ ನಾಯಕ, ಸರಿಕೊಪ್ಪ ಬಂಗಾರಪ್ಪ ಇಳಿದ ಮೇಲೆ ಇದೇ ಸಿದ್ದರಾಮಯ್ಯ ಅವರು ಮತ್ತೊಂದು ಪಕ್ಷದಿಂದ ಹೊರಗೆ ಬಂದ ಮೇಲೆ ಆ ಪಕ್ಷದ ಸ್ಥಿತಿ ಏನಾಯಿತು, ಇವೆಲ್ಲವೂ ಕೂಡ ಮುಖ್ಯ ಆಗತ್ತೆ. ಇವತ್ತಿಗೂ ಕೂಡ ಆ ಪಕ್ಷ ಚೇತರಿಸಿಕೊಂಡಿಲ್ಲ ಅನ್ನುವಂತಹ ವಾಸ್ತವ ಅಂಶ ಕಣ್ಮುಂದೆ ಇರೋ ಸಂದರ್ಭದಲ್ಲಿ ಹೈಕಮಾಂಡ್ ದಿನಾಂಕಗಳಿಗೆಲ್ಲ ಢಂಕಣಕ ಅಂತ ಕುಣಿಯೋದಿಲ್ಲ ಅಂತ ಅನ್ಸುತ್ತೆ. ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ BJPಯಲ್ಲೂ ಭಾರಿ ಬದಲಾವಣೆಯ ಸಂಭವ ಇದೆ. BJPಯ ನೂತನ ಕಾರ್ಯಾಧ್ಯಕ್ಷರಾಗಿ 45 ವರ್ಷದ ನಿತಿನ್ ನಬೀನ್ ನೇಮಕ ಮಾಡಲಾಗಿದೆ. ಇವರು ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರು ಅಂತಲೇ ಬಿಂಬಿತರಾಗಿದ್ದಾರೆ. ಈ ಬೆನ್ನಲ್ಲೇ ಕರ್ನಾಟಕ BJPಯಲ್ಲೂ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅಧಿವೇಶನ ಬಿಟ್ಟು ದೆಹಲಿಗೆ ಹಾರಿದ್ದಾರೆ. ನಿತಿನ್ ನಬೀನ್ ಅಧಿಕಾರ ಸ್ವೀಕಾರ ಹಿನ್ನೆಲೆ ದೆಹಲಿಗೆ ತೆರಳಿರುವ ಸಾಧ್ಯತೆಗಳಿವೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕೂಗು ಕೇಳಿಬರುತ್ತಿರುವ ಹೊತ್ತಲ್ಲೇ ವಿಜಯೇಂದ್ರ ದೆಹಲಿ ಭೇಟಿ ಭಾರಿ ಕುತೂಹಲವನ್ನು ಮೂಡಿಸಿದೆ. ಇಲ್ಲೂ ಕೂಡ ಯಾವ ಬದಲಾವಣೆಯೂ ಆಗೋದಿಲ್ಲ. BY ವಿಜಯೇಂದ್ರ ಅವರೇ 2028ರ ವಿಧಾನಸಭೆಯ ಚುನಾವಣೆಯನ್ನೂ ಕೂಡ ಅವರ ನೇತೃತ್ವದಲ್ಲೇ ಎದುರಿಸ್ತಾರೆ. ಆದರೂ ಒಂದಷ್ಟು ಜನ ಒಂದಷ್ಟು ಟೀಮ್ ಕಟ್ಕೊಂಡು ಹೋಗಿ ಇಲ್ಲ ವಿಜಯೇಂದ್ರನ ಇಳಿಸಿ, ವಿಜಯೇಂದ್ರ ಅವ್ರನ್ನ ಇಳಿಸಿ ಅಂತ ಎಲ್ಲ ದೂರುಗಳನ್ನು ಕೊಟ್ಟು ಬರಬಹುದು. ಆದರೆ ಇಲ್ಲಿ NDA ನಾಯಕ ಮುಖ್ಯ ಆಗ್ತಾನೆ ರಾಜ್ಯದಲ್ಲಿ. BJP ರಾಜ್ಯಾಧ್ಯಕ್ಷ ಮತ್ತೊಂದು ಮಗದೊಂದು ಆದಾಗ್ಯೂ ಕೂಡ ಒಂದು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತು ಪಕ್ಷ ಮತ್ತು ಆ ಹಿಡಿತವನ್ನು ಹೇಗೆ ಸಾಧಿಸಬೇಕು ಅನ್ನುವಂಥದ್ದು ರಾಜಾಹುಲಿ ಪುತ್ರರಿಗೆ ಕ್ಲೀನಾಗಿ ಗೊತ್ತಿರುತ್ತೆ. ಆ ಕಾರಣಕ್ಕೋಸ್ಕರನೇ ಎಷ್ಟು ಸಾಧ್ಯವೋ ಅಷ್ಟು ನಾಜೂಕಾಗಿ ಮಾತು, ನಡೆ ಮತ್ತು ನುಡಿಗಳನ್ನು ಇರಿಸ್ತಿದ್ದಾರೆ BY ವಿಜಯೇಂದ್ರ ಅವರು. CM DCM ಬಳಿಕ ಈಗ ಸತೀಶ್ ಜಾರಕಿಹೊಳಿ ಸರದಿ. ಯಾಕಂದ್ರೆ ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಕರೆದಿದ್ದಾರೆ. ಅದು ಕೂಡ ದಲಿತ ನಾಯಕರಿಗಾಗಿಯೇ ಪ್ರತ್ಯೇಕ ಔತಣಕೂಟ ಏರ್ಪಡಿಸಿದ್ದಾರೆ. SC ST ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರನ್ನು ಅವರನ್ನು ಮಾತ್ರ ಈ ಕಾರ್ಯಕ್ರಮಕ್ಕೆ ಔತಣಕೂಟಕ್ಕೆ ಆಹ್ವಾನ ನೀಡಲಾಗಿದೆ. ಯತೀಂದ್ರ ಕೂಡ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಬ್ಯಾಟ್ ಬೀಸಿದ್ರು. ಅಹಿಂದ ನಾಯಕತ್ವ ವಹಿಸಲು ಸತೀಶ್ ಸೂಕ್ತ ವ್ಯಕ್ತಿ ಅಂತ ಹೇಳಿಕೊಂಡಿದ್ರು. CM ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಇರುವುದರಿಂದ ಈ ಔತಣಕೂಟ ಭಾರಿ ಮಹತ್ವ ಪಡೆದುಕೊಂಡಿದೆ. ನಾಯಕತ್ವ ಬದಲಾವಣೆ ಚರ್ಚೆ ಹೊತ್ತಲ್ಲೇ ಶಾಸಕರ ವಿಶ್ವಾಸ ಗಳಿಸಲು ಸತೀಶ್ ಜಾರಕಿಹೊಳಿ ಇಂಥದ್ದೊಂದು ಸ್ಟ್ರಾಟಜಿ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ವಾಸ್ತವದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ನಂಬರನ್ನು ಸೆಳೆಯಲಿಕ್ಕೆ ಅಥವಾ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸ್ಟ್ರಾಟಜಿ ಮಾಡೋ ಅಗತ್ಯ ಇಲ್ಲ. ಒಬ್ಬ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ನಂತರದಲ್ಲಿ ಅನ್ನೋದಾದರೆ ಈಗ ಸಿದ್ದರಾಮಯ್ಯ ಅವರ ಜೊತೆಲಿ ಎಷ್ಟು ಶಾಸಕರಿದ್ದಾರೋ ಬಹುಪಾಲು ಅಷ್ಟು ಶಾಸಕರು ಸತೀಶ್ ಜಾರಕಿಹೊಳಿ ಅವರ ಜೊತೆಲೂ ಕೂಡ ಬಂದು ನಿಲ್ತಾರೆ. ಸಿಂಪಲ್. ಒಬ್ಬ ಕೃಷ್ಣ ಬೈರೇಗೌಡರು ಎಷ್ಟು ಸ್ಟ್ರೆಂತ್ ಇದೆಯೋ ಅಷ್ಟೇ ಸ್ಟ್ರೆಂತ್ DK ಶಿವಕುಮಾರ್ ಅವ್ರಿಗಿದೆ. ಆದರೆ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅಂದಾಗ ಸತೀಶ್ ಜಾರಕಿಹೊಳಿ ತುಂಬ ಮೇಲಿದ್ದಾರೆ. ಹೇಳಿ ಕೇಳಿ ಅಹಿಂದ ಸಿದ್ಧಾಂತವನ್ನು ನೆಚ್ಚಿಕೊಂಡಿರುವ ಆ ಸೈದ್ಧಾಂತಿಕ ಬದ್ಧತೆಯಿಂದ ನಡೆದುಕೊಳ್ತಿರುವಂತಹ ನಾಯಕನಿಗೆ ಆ ಮತವರ್ಗ ಮತ್ತು ಆ ಮತವರ್ಗದಿಂದ ಆಯ್ಕೆಯಾದ ಶಾಸಕರು ಬೆಂಬಲಿಸಲೇಬೇಕು. ಇಲ್ಲಾಂದ್ರೆ ಅವರು ಕೂಡ ಅನುದಾನ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಸ್ವಪಕ್ಷೀಯರೇ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. DKಶಿ ಆಪ್ತ ಶಾಸಕ ಕುಣಿಗಲ್ ರಂಗನ ಮಧುಗಿರಿಗೆ 100 ಕೋಟಿ ಕೊಡ್ತೀರಿ, ಆದರೆ ನನ್ನ ಕ್ಷೇತ್ರಕ್ಕೆ ಏಕೆ ಕೊಡ್ತಿಲ್ಲ ಎಂದು CM ಕೂಡ ಬೆರಳು ತೋರಿಸುತ್ತಾ, ಯಾಕಂದರೆ CM ಕಡೆ ಬೆರಳು ತೋರಿಸ್ತಾ ಮಾತಾಡ್ತಾರೆ ವಿಧಾನಸಭೆಯಲ್ಲಿ. ಆ ವಿಡಿಯೋ ಕೂಡ ವೈರಲ್ ಆಗ್ತಿರುವಂಥದ್ದು. ನನ್ನ ಕ್ಷೇತ್ರಕ್ಕೆ 1,000 ಕೋಟಿ ಕೊಟ್ಟಿದ್ದು CM ಸಿದ್ದರಾಮಯ್ಯ ಅವರೇ ಅಂತಲೂ ಹೇಳ್ತಾರೆ. ಹೊರಗಡೆ ಬಂದು ಆ ಅನುದಾನವನ್ನು ತಡೆ ಹಿಡಿಯಲಾಗಿದೆ ಅಂತ ಮಾತಾಡ್ತಿದ್ದಾರೆ. ನೋಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಅಮೌಂಟ್ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ಯಾವ ಸಮಾಜಕ್ಕೆ ಎಷ್ಟೆಷ್ಟು ಕೊಡಬೇಕು ಅನ್ನುವ ಆಧಾರದಲ್ಲಿ ಮಾನದಂಡದಲ್ಲಿ ಹಂಚಿಕೆ ಆಗತ್ತೆ. ಕುಣಿಗಲ್ನಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನೋಡಪ್ಪ, ಕುಣಿಗಲ್ನಲ್ಲಿ 8% SC ST ಸಮಾಜ ಇದೆ, ಅವರಿಗೆ ಇಂತಹ
ಯೋಜನೆಗಳ ಅಡಿಯಲ್ಲಿ ಸಾಲ ಕೊಡಲಿಕ್ಕೋಸ್ಕರ ಎಷ್ಟು ಕೊಡಬೇಕು ಅನ್ನೋದನ್ನ ಒಂದು ಅಳತೆಗೋಲನ್ನು ಇಟ್ಕೊಂಡು ಕೊಟ್ಟಿರ್ತಾರೆ. ಹಾಗೆ ನೋಡಿದ್ರೆ ಮಧುಗಿರಿಯಲ್ಲಿ ಅತಿ ಹೆಚ್ಚು ಜನ ಇದ್ದಾರೆ, ಶೋಷಿತ ದಮನಿತರು. ಅವರಿಗೆ ಹೆಚ್ಚಿನ ಅನುದಾನ ಹೋಗಿರುತ್ತೆ. ಒಂದು ವೇಳೆ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ನಿನಗೂ ಕೊಡಿಸೋಣ, ಡೋಂಟ್ ವರಿ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲ, CM ಸಿದ್ದರಾಮಯ್ಯ ಅವರು ನನಗೆ 1000 ಕೋಟಿ ಕೊಟ್ಟಿದ್ರು ಅಂತ ಅವರು ಹೊಗಳುವ ಮಾತಾಡಿ ಹೊರಗಡೆ ಬಂದು ಒಂದು ಸುದ್ದಿವಾಹಿನಿಗೆ ಇಲ್ಲ ಅನುದಾನ ತಡೆ ಹಿಡಿದಿದ್ದಾರೆ ಅನ್ನುವಂತಹ ಹೇಳಿಕೆ ಕೊಟ್ಟು ಬದಲಾವಣೆ ಆಗಬೇಕು, ಆ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಕೇಳಿದ್ದೀನಿ ಅನ್ನೋ ಮೆಸೇಜನ್ನು ಕೂಡ ಕೊಡ್ತಿರುವಂಥದ್ದು ರಂಗನಾಥ್ ಅವರು. ಇನ್ನು ಕಾಗವಾಡ ಶಾಸಕ ರಾಜು ಕಾಗೆ ಕೂಡ ಅನುದಾನ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಮಾಧ್ಯಮಗಳ ಎದುರೇ ಕಿಡಿಕಾರಿದ್ದಾರೆ. ಬಿಜೆಪಿ JDS ಇದ್ದಾಗಲೂ ತಾರತಮ್ಯವಾಗಿದೆ, ಕಾಂಗ್ರೆಸ್ ಇರುವಾಗಲೂ ಆಗಿದೆ, ಪ್ರತಿಯೊಂದಕ್ಕೂ ಸಮಯ ಬರಬೇಕಷ್ಟೇ ಅಂತ ಹೇಳಿದ್ರು. ಇವರು ಕೂಡ DK ಬಣಕ್ಕೋಸ್ಕರ, ಆ ದಿನಕ್ಕೋಸ್ಕರ, ಆ ಭವಿಷ್ಯಕ್ಕೋಸ್ಕರ ಕಾಯ್ತಾ ಕೂತಿದ್ದಾರೆ. ಅದು ಸುಲಭಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೆ. ಅತಿವೃಷ್ಟಿ ಅನಾವೃಷ್ಟಿ ಬೆಂಬಲ ಬೆಲೆ ಬಳಿಕ ಈಗ ರೈತರಿಗೆ ಯೂರಿಯಾ ಸವಾಲು ಎದುರಾಗಿದೆ. ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲಲ್ಲಿ ನಿಂತರೂ ಯೂರಿಯಾ ಸಿಗದೆ ಅದೆಷ್ಟೋ ಮಂದಿ ಹಿಂದಿರುಗಿದ್ದಾರೆ. ಈ ಮಧ್ಯೆ ಕಾಳಸಂತೆಯಲ್ಲಿ ಯೂರಿಯಾ ಮಾರಾಟವಾಗ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಗೆಜಗದ ಹಳ್ಳಿ ಬಳಿ ಅಕ್ರಮವಾಗಿ ಸಂಗ್ರಹಿಸಿದ್ದ 2000 kg ಯೂರಿಯಾವನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ ಜಪ್ತಿ ಮಾಡಿದೆ. 2321 ರು ಬೆಲೆಯ 45 kg ತೂಕದ ಯೂರಿಯಾವನ್ನು ಕೇಂದ್ರ ಸರ್ಕಾರ 2054 ರೂಪಾಯಿ ಸಬ್ಸಿಡಿ ನೀಡಿ 266 ರೂಪಾಯಿಗಳಿಗೆ ರಾಜ್ಯಗಳಿಗೆ ನೀಡುತ್ತಿದೆ. ಆದರೆ ಕಾಳಸಂತೆಯಲ್ಲಿ 2500ವರೆಗೂ ಯೂರಿಯಾ ಮಾರಾಟ ಮಾಡ್ತಿರುವಂಥದ್ದು ಬಯಲಾಗಿದೆ. ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಕಿದ್ದಾರೆ. ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ. ಈಗ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ? ಕೇಂದ್ರ ಸರ್ಕಾರ ಯೂರಿಯಾ ಕಳಿಸಿಕೊಡುತ್ತೆ, ರಾಜ್ಯ ಸರ್ಕಾರ ಇಡೀ ರಾಜ್ಯಕ್ಕೆ ಹಂಚಿಕೆ ಮಾಡಬೇಕು, ಇದರ ಹೊರತಾಗಿ ಕಾಳಸಂತೆಯಲ್ಲಿ ಹೇಗೆ ಮಾರಾಟ ಆಗ್ತಿದೆ ಅಂತ ಪ್ರಶ್ನಿಸಿದ್ದಾರೆ. ನಿಜ, ರೈತರಿಗೆ ಕೇಂದ್ರದಿಂದ ಬರುವಂತಹ ಸಬ್ಸಿಡಿ ಯುಕ್ತ ಯೂರಿಯಾ ಯಾರೋ ಕಾಳಸಂತೆಯಲ್ಲಿ ಮಾರ್ಕೋತಿದ್ದಾರೆ ಅಂದರೆ ಅಲ್ಲಿ ಸಂಬಂಧಪಟ್ಟ ವ್ಯವಸ್ಥೆ ಏನು ಮಾಡ್ತಿದೆ? ಆ ಕಾಳಸಂತೆಯಲ್ಲಿ ಮಾರಾಟ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟವ್ರು ಯಾರು? ತನಿಖೆ ಆಗಬೇಕು, ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಶೋಕ್ ಅವರ ಈ ಪ್ರಶ್ನೆ ಸೂಕ್ತವಾಗಿತ್ತು. ಇವತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಕಾರಣ ಇಷ್ಟೇ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾರಿ ನಿರ್ದೇಶನಾಲಯ ಸಲ್ಲಿಸಿದ್ದ ಚಾರ್ಜ್ ಶೀಟ್ ಪರಿಗಣಿಸಲು ರೋಸ್ ಅವೆನ್ಯೂ ನ್ಯಾಯಾಲಯ, ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ನಿರಾಕರಿಸಿದೆ. ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ದೂರು ವಿಚಾರಣೆಗೆ ಅರ್ಹವಲ್ಲ. ಯಾಕಂದರೆ ಈ ಪ್ರಕರಣವು ಖಾಸಗಿ ದೂರನ್ನು ಆಧರಿಸಿದೆಯೇ ಹೊರತು ಪ್ರಥಮ ಮಾಹಿತಿ ವರದಿ ಅಲ್ಲ ಎಂದು ವಿಶೇಷ ನ್ಯಾಯಮೂರ್ತಿ ವಿಶಾಲ್ ಗೋಗಾನೆ ಅಭಿಪ್ರಾಯಪಟ್ಟಿದ್ದಾರೆ. ಗಾಂಧಿ ಕುಟುಂಬದವರಲ್ಲದೆ ಸುಮನ್ ದುಬೆ, ಸ್ಯಾಮ್ ಪಿತ್ರೋಡಾ, ಯಂಗ್ ಇಂಡಿಯನ್, ಡೋಟೆಕ್ಸ್ ಮರ್ಚೆಂಟೈಸ್ ಮತ್ತು ಸುನಿಲ್ ಭಂಡಾರಿ ಅವರನ್ನು ಜಾರಿ ನಿರ್ದೇಶನಾಲಯ ಆರೋಪಿಗಳನ್ನು ಮಾಡಿತ್ತು. ಈಗ ಅವರೆಲ್ಲರೂ ಕೂಡ ಬಿಗ್ ರಿಲೀಫ್ ಪಡ್ಕೊಂಡಿರುವಂಥದ್ದು. ಮತ್ತೆ ಇದೇ ಮೆಸೇಜ್, ಕೇಂದ್ರದ ತನಿಖಾ ಸಂಸ್ಥೆಗಳನ್ನು ನಾವು ಮನಬಂದಂತೆ ಬಳಸ್ಕೊಳ್ತೀವಿ ಅಂತ ಯಾರಾದರೂ ಹೋದರೆ ಈ ನೆಲದ ಕಾನೂನುಗಳ ಚೌಕಟ್ಟಿನಲ್ಲಿ ಅದು ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ರುಜುವಾತಾಗಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡದೊಂದು ಗೆಲುವಾಗಿ ಕಾಣ್ತಿರುವಂಥದ್ದು. ಮೊದಲು JDSನಲ್ಲಿದ್ದ ಚಲುವರಾಯಸ್ವಾಮಿ ಕಾಂಗ್ರೆಸ್ ಪಕ್ಷ ಸೇರಿ ಸಚಿವರಾಗಿದ್ದಾರೆ. 2018ರಿಂದ ಇಲ್ಲಿಯವರೆಗೆ HD ಕುಮಾರಸ್ವಾಮಿ ಎಲ್ಲಿಯೂ ಒಟ್ಟಿಗೆ ಕಾಣಿಸ್ಕೊಂಡಿರಲಿಲ್ಲ. ಕೇವಲ ಕೌಂಟರ್ ರೀಕೌಂಟರ್ಗಳಿಗಷ್ಟೇ ಸೀಮಿತವಾಗಿತ್ತು ಚೆಲುವಣ್ಣ ಮತ್ತು ಕುಮಾರಣ್ಣನ ಸಖ್ಯ. ಆದ್ರೀಗ ಈ ಇಬ್ಬರು ನಾಯಕರು ಮುಖಾಮುಖಿ ಆಗಿದ್ದಲ್ಲದೆ ಅಕ್ಕಪಕ್ಕದಲ್ಲೇ ನಿಂತುಕೊಂಡಿದ್ದು ವಿಶೇಷ. ಇದಕ್ಕೆ ಕಾರಣವಾಗಿದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಂಗಳವಾರ ಮಳವಳ್ಳಿಗೆ ಭೇಟಿ ಕೊಟ್ಟಿದ್ರು. ರಾಜ್ಯಪಾಲರ ಜೊತೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಸ್ವಾಗತ ಕೋರಲು ಬಂದಿದ್ರು. ಈ ವೇಳೆ ಅಕ್ಕಪಕ್ಕದಲ್ಲೇ ಕುಮಾರಣ್ಣ, ಚೆಲುವಣ್ಣ ನಿಂತುಕೊಂಡಿದ್ರು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲೂ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಹಲವು ವರ್ಷಗಳ ಬಳಿಕ ಮನಸ್ತಾಪ ಬಿಟ್ಟು ಹಳೆ ಗೆಳೆಯರು ಖುಷಿಯಾಗಿ ಮಾತಾಡಿದ್ದಾರೆ. ಮಹತ್ವದ ಚರ್ಚೆ ಕೂಡ ನಡೆದಿದೆ ಅನ್ನುವಂಥದ್ದು ಈಗ ಮಂಡ್ಯ ಮತ್ತು ಮಳವಳ್ಳಿಯಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ರಾಜ್ಯದ 5 ಜಿಲ್ಲೆಗಳ ಜಿಲ್ಲಾಧಿಕಾರಿ ಹಾಗೂ ತಹಶೀಲ್ದಾರ್ ಕಚೇರಿಗಳಿಗೆ ಹುಸಿ ಬಾಂಬ್ ಬೆದರಿಕೆ ಸಂದೇಶಗಳು ಬಂದಿವೆ. ದಾವಣಗೆರೆ, ಹಾಸನ, ತುಮಕೂರು, ಕೋಲಾರ, ವಿಜಯಪುರ, ಭಟ್ಕಳ, ಕಾರವಾರದ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶಗಳು ಬಂದಿವೆ. ಇನ್ನು ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಯನ್ನು ಸ್ಫೋಟಿಸುವುದಾಗಿ ಮೆಸೇಜ್ ಬಂದಿತ್ತು. ಸಜ್ಜದ್ ಹೈದರ್ PAF ಜಿಂದಾಬಾದ್ ಅಂತ ಉಲ್ಲೇಖಿಸಿದ್ದಾರೆ. ಇನ್ನು ಹಾಸನ ಜಿಲ್ಲಾಧಿಕಾರಿ ಕೂಡ ಹುಸಿ ಬಾಂಬ್ ಬೆದರಿಕೆ ಮೆಸೇಜ್ ಬಂದಿದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಪಾಕಿಸ್ತಾನಿ
ISI ಸೆಲ್ ಮತ್ತು ತಮಿಳುನಾಡಿನ ಮಾಜಿ LTTE ಮೆಸೇಜ್ ಕಳಿಸಿದ್ದಾಗಿ ಹೇಳಿದ್ದಾರೆ. ಇನ್ನು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ 100ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ. ಒಟ್ಟಿನಲ್ಲಿ ಬಾಂಬ್ ಬೆದರಿಕೆ ಸಂದೇಶಗಳಿಂದ ಎಲ್ಲ ಜಿಲ್ಲೆಗಳಲ್ಲೂ ಭಾರಿ ಭದ್ರತೆ ಕೈಗೊಳ್ಳಲಾಗಿದೆ. ಪೊಲೀಸರು ತೀವ್ರ ನಿಗಾ ವಹಿಸಿದ್ದು ಎಲ್ಲೆಡೆ ಪರಿಶೀಲನೆ ಮಾಡುತ್ತಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನ ಹೊಸ ಪಾರ್ಕಿಂಗ್ ನಿಯಮದ ವಿರುದ್ಧ ಟ್ಯಾಕ್ಸಿ ಚಾಲಕರು ಸಿಡಿದೆದ್ದಿದ್ದಾರೆ. ಸಾದಹಳ್ಳಿ ಟೋಲ್ ಬಳಿ ನಡೆಸಿದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ಪ್ರತಿಭಟನೆಗಿಳಿದ ಕ್ಯಾಬ್ ಚಾಲಕರು ರಸ್ತೆ ತಡೆ ನಡೆಸಿದ್ರು. ಕಲ್ಲು ತೂರಾಟವೂ ನಡೆದಿದೆ. ಪರಿಸ್ಥಿತಿಯ ಸೂಕ್ಷ್ಮತೆ ಅರಿತ ಪೊಲೀಸರು ಚಾಲಕರನ್ನು ಚದುರಿಸಲು ಯತ್ನಿಸಿದ್ರು. ಈ ವೇಳೆ ಲಾಠಿ ಚಾರ್ಜ್ ಕೂಡ ಮಾಡಲಾಗಿದೆ. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಯೆಲ್ಲೋ ಬೋರ್ಡ್ಗಳಿಗೆ ದಂಡ ಪ್ರಯೋಗಕ್ಕೆ ಮುಂದಾಗಿರುವ ಏರ್ಪೋರ್ಟ್ ಆಡಳಿತ ಮಂಡಳಿ ನಿಲುಗಡೆ ಸ್ಥಳಗಳಲ್ಲಿ 8 ನಿಮಿಷದವರೆಗೆ ಕಾಯಬಹುದು. ಬಳಿಕ 8 ರಿಂದ 13 ನಿಮಿಷದವರೆಗೆ ವಾಹನ ನಿಲ್ಲಿಸಿದ್ರೆ 150 ರು ದಂಡ ಮತ್ತು 13 ರಿಂದ 18 ನಿಮಿಷದವರೆಗೆ ಕ್ಯಾಬ್ ನಿಲ್ಲಿಸಿದ್ರೆ 300 ರೂಪಾಯಿ ದಂಡ ಹಾಕುವುದಾಗಿ ಸೂಚಿಸಿತ್ತು. ಇನ್ನು ನಿರ್ಲಕ್ಷ್ಯ ವಹಿಸಿದ್ರೆ ವಾಹನ ಟೋಯಿಂಗ್ ಮಾಡುವುದಾಗಿ ನಿಯಮ ಜಾರಿಗೆ ತಂದಿದೆ. ಇದೇ ಕಾರಣಕ್ಕೋಸ್ಕರ ಅಲ್ಲಿ ಪ್ರೊಟೆಸ್ಟ್ ನಡೆದಿದ್ದು. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ದು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.